ಮಳೆಯ ಕಾರಣ ಮುಂದೂಡಲ್ಪಟ್ಟ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ. ಬುಧವಾರ ಸಂಜೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ಸುರಿದ ಮಳೆಯ ಕಾರಣ ಜಗಜ್ಯೋತಿ ಬಸವೇಶ್ವರ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮುಂದೂಡಲಾಗಿದೆ. ಬುಧವಾರ ಸಂಜೆ ವಾಹನದಲ್ಲಿ ವಿರಾಜಮಾನರಾಗಿದ್ದ ಬಸವೇಶ್ವರ ವಿಗ್ರಹವನ್ನು ಸಂಜೆ 5 ಗಂಟೆಗೆ ಮೆರವಣಿಗೆ ಮೂಲಕ ದಾಂಡೇಲಿ ನಗರದ ಪಟೇಲ್ ವೃತ್ತಕ್ಕೆ ಸಾಗಿಸಲು ಪಟಾಕಿ ಸಿಡಿಸಿ ಪೂಜೆ ಆರಂಭಿಸುತ್ತಿದ್ದಂತೆ ಮಳೆ ಆರಂಭವಾಯಿತು. ಆದರೂ ಪೂಜಾ ಕಾರ್ಯವನ್ನು ನಿಲ್ಲಿಸದೆ ಮಳೆಯ ನಡುವೆಯೇ ಪೂಜೆಯನ್ನು ಪೂರ್ತಿಗೊಳಿಸಲಾಯಿತು. ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಂಬುದು ಬಿಡದೆ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ನಂಬುದು ಬಿಡದೆ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಹೀನ ವಿಷಯ ಧರ್ಮ ಹಿಂದುಳಿಸಿ ಲಿಂಗಕ್ಕೆ ಹೀನ ವಿಷಯ ಧರ್ಮ ಹಿಂದುಳಿಸಿ ಲಿಂಗಕ್ಕೆ ದೇವಾನೇ ಗತಿಯೆಂದು ಮನವೊತ್ತಿಗಳಲ್ಲಿ ಕರ್ಪೂರಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟವರ್ಣದ ಸೂರಗಳು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಅಷ್ಟವರ್ಣದ ಸೂರಗಳು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಆದರೆ ಮಳೆ ಕ್ರಮೇಣವಾಗಿ ಬಿರುಸು ಪಡೆದುಕೊಂಡು ವೇಗವಾಗಿ ಸುರಿಯಲು ಪ್ರಾರಂಭಿಸಿತು. ಭಕ್ತಾದಿಗಳು ಮಳೆ ಕಡಿಮೆಯಾಗುವುದನ್ನೇ ಕಾಯುತ್ತಿದ್ದರು. ಆದರೆ ಮಳೆ ಮಾತ್ರ ತುಸು ವಿರಾಮ ಕೊಡದೆ ರಾತ್ರಿ 9 ಗಂಟೆಯವರೆಗೂ ಸುರಿಯುತ್ತಲೇ ಇತ್ತು. ಆದರೂ ಹಳಿಯಾಳ್ ರಸ್ತೆಯ 3 ನಂಬರ್ ಗೇಟ್ನಿಂದ ಜಗಜ್ಯೋತಿ ಬಸವೇಶ್ವರ ಮೂರ್ತಿಯನ್ನು ಮಳೆಯ ನಡುವೆ ಮೆರವಣಿಗೆಯಲ್ಲಿ ಸಾಗಿ ದಾಂಡೇಲಿಯ ಚೆನ್ನಮ್ಮ ವೃತ್ತದ ಮೂಲಕ ಜೇನ್ ರಸ್ತೆಯ ಮಾರ್ಗವಾಗಿ ಸೋಮಾನಿ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಪಟೇಲ್ ವೃತ್ತಕ್ಕೆ ತರಲಾಯಿತು. ನಾಳೆ ಗುರುವಾರ ಮಳೆ ಕಡಿಮೆಯಾಗಿ ಬಿಸಿಲು ಬಂದರೆ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಎಂದು ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ವಿಗ್ರಹವನ್ನು ಜೈಪುರದ ನುರಿತ ಕಲಾವಿದರು ನಿರ್ಮಾಣ ಮಾಡಿದ್ದು ಒಟ್ಟು 8 ಅಡಿ ಎತ್ತರ, 8 ಟನ್ ಭಾರ ಹಾಗೂ 4 ಅಡಿ ಅಗಲ ಮತ್ತು 4 ಅಡಿ ಉದ್ದ ಹೊಂದಿದೆ. ಈ ಸಂದರ್ಭದಲ್ಲಿ ಲಿಂಗಾಯತ್ ಸಮಾಜದ ಪ್ರಮುಖರಾದ US ಪಾಟೀಲ್, ಬಸವರಾಜ್ ಕಲ್ಚಟ್ಟಿ, ಅಶೋಕ್ ಪಾಟೀಲ್, ಗುರುಮಠಪತಿ, ವಕೀಲ ವಿಶ್ವನಾಥ್ ಜಾಧವ್, ಚಂದ್ರಕಾಂತ್ ಕ್ಷೀರ್ಸಾಗರ್, ರಾಘವೇಂದ್ರ ಗಡಪ್ಪನವರ್, ಚಂದ್ರುಮಾಳಿ, ಪ್ರವೀಣ್ ಕೋಠಾರಿ, ಮಂಜು ಪಂತೋಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.